ಈ ಗಿಡ ಯಾವುದು ಅಂತ ಬಹುತೇಕ ಎಲ್ರಿಗೂ ಗೊತ್ತಿರುತ್ತೆ. ಇದರ ಎಲೆಗಳು ತುಂಬಾ ಅಗಲವಾಗಿರ್ತವೆ. ಈ ಎಲೆಗಳನ್ನು ಊಟದ ಎಲೆಗಳಾಗಿ ಬಳಸಲಾಗ್ತದೆ. ಹಾಗೆಯೇ ಇದರ ಮರವನ್ನು ಬಲಿಷ್ಠವಾಗಿದ್ದು ಹೆಚ್ಚು ಬಾಳಿಕೆ ಬರೋ ಕಾರಣದಿಂದ ಪೀಠೋಪಕರಣಗಳನ್ನು ತಯಾರಿಸಲು ಬಳಸುತ್ತಾರೆ. ಹಾಗೆ ಈ ಮರದ ಇನ್ನೊಂದು ವಿಶೇಷ ಸಂಗತಿ ಏನಂದ್ರೆ, ಈ ಮರದ ಎಳೆಯ ಎಲೆಗಳನ್ನು ಕೈಯಿಂದ ಉಜ್ಜಿದಾಗ ಕೆಂಪು ಅಥವಾ ಕಂದು ಬಣ್ಣದ ದ್ರವ ಹೊರಬರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಆಂಥೋಸೈನಿನ್ಗಳು ಮತ್ತು ಫ್ಲೇವನಾಯ್ಡ್ಗಳು ಎಂಬ ನೈಸರ್ಗಿಕ ವರ್ಣದ್ರವ್ಯಗಳು. ಈ ವರ್ಣದ್ರವ್ಯಗಳು ಎಲೆಗಳಿಗೆ ಬಣ್ಣ ನೀಡುವುದರ ಜೊತೆಗೆ ಸೂರ್ಯನ ತೀವ್ರ ಕಿರಣಗಳಿಂದಾಗುವ ಹಾನಿಯಿಂದ ಎಲೆಗಳನ್ನು ರಕ್ಷಿಸಲು ಸಹಾಯ ಮಾಡ್ತವೆ. ಅಂದ್ರೆ ಎಲೆಗಳಿಗೆ ಒಂದು ರೀತಿಯ ನ್ಯಾಚುರಲ್ ಸನ್ಸ್ಕ್ರೀನ್ ಆಗಿ ಕೆಲಸ ಮಾಡ್ತವೆ. ಇದರ ಜೊತೆಗೆ ಈ ನೈಸರ್ಗಿಕ ವರ್ಣದ್ರವ್ಯಗಳನ್ನು ಬಟ್ಟೆಗಳಿಗೆ ಬಣ್ಣ ನೀಡಲು, ನೈಸರ್ಗಿಕ ಬಣ್ಣವಾಗಿ ಹಾಗೂ ಲಿಪ್ಸ್ಟಿಕ್ ಮತ್ತು ಬ್ಲಷ್ಗಳಂತಹ ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿಯೂ ಬಳಸಲಾಗ್ತದೆ. ಹಾಗಾದ್ರೆ ಈ ಗಿಡ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ.